ಬರ್ತಾ ಇದ್ದು, ಪ್ರತಾಪ್ ಅವರು ವಿನಯ್ ಅವ್ರ ಮೇಲೆ ಒಂದು ಅಪವಾದವನ್ನು ಮಾಡಿದರು. ಅವ್ರ ಟೀಮಲ್ಲಿ ಇರೋರೆಲ್ಲ ಒಬ್ಬೊಬ್ಬರಾಗಿ ಆಚೆ ಬರ್ತಾ ಇದ್ದಾರೆ ಅಂತ. ಅದಕ್ಕೆ ರಕ್ಷಕ್ ಅವರಾಗಿರಲಿ, ಈಶಾನಿ ಅವರಾಗಿರಲಿ ರಿಯಾಕ್ಟ್ ಮಾಡಿದರು. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಲೈಕ್ ಪ್ರತಾಪ್ ಹೇಳೋ ಪ್ರಕಾರ ಲೈಕ್ ಯಾವ ಗುಂಪುಗಾರಿಕೆ ಅಂತೂ ಮೊದಲಾಗ್ತಿತ್ತು. ಸೊ ಇವಾಗ ಕಂಪ್ಲೀಟ್ ಇಲ್ಲ. ಈಗ ಎಲ್ಲರೂ ಅವ್ರವ್ರು ಇಂಡಿವಿಜುವಲ್ ಆಟ ಆಡ್ತಿದ್ದಾರೆ. ಎಲ್ಲರೂ ಅವ್ರದ್ದೇ ಥರದಲ್ಲಿ ಅವ್ರವರು ಟ್ಯಾಲೆಂಟ್ನ ತೋರಿಸ್ತಿದ್ದಾರೆ. ಸೊ ಹಾಗಾಗಿ ಮನೆ ಒಳಗಡೆ ಇದ್ದಾಗ ಅದು ಅನಿಸುತ್ತೆ ನಮ್ಗೆ ಯಾರೂ ಆಗ್ತಿಲ್ಲ, ನಮ್ಗೆ ಯಾರೂ ಪ್ಯಾಂಪರ್ ಮಾಡ್ತಿಲ್ಲ ಅನ್ನೋದು. ಪ್ರತಾಪ್ ಹೇಳೋ ಪ್ರಕಾರ ಒಬ್ಬರನ್ನ ತುಳಿದೇ ಮೇಲೆ ಬರಬೇಕಲ್ಲಿ. ಸೊ ಹಾಗಾಗಿ ವಿನಯ್ ಆ ಕೆಲಸ ಮಾಡ್ತಿದ್ರು ಮೊದಲಿಂದನೂ. ಇವಾಗ ಹೊರಗಡೆ ಬಂದಿದ್ದೀವಿ ಅಂತಂದರೆ ಅವರು ನಮ್ಮ ಕೆಪಬಿಲಿಟಿ ತಕ್ಕಂಗೆ ನಾವು ಹೊರಗಡೆ ಬಂದಿದ್ದೀವಿ. ಸೊ ಅಲ್ಲಿ 50 ದಿನ ಇದ್ವಿ, 50 ದಿನ ಚೆನ್ನಾಗಿ ಆಡಿ ಬಂದಿದ್ದೀನಿ. ಸೊ ಯಾವುದೂ ಗುಂಪುಗಾರಿಕೆ ನಾನಂತೂ ಮಾಡಲಿಲ್ಲ. ನನ್ನ ಆಟ ನಾನು ತೋರಿಸ್ಕೊಂಡು ನಾನು ಹೊರಗಡೆ ಬಂದಿದ್ದು. ಸೊ ಹಾಗಾಗಿ ನೋ ಕಮೆಂಟ್ಸ್ ಫಾರ್ ದ್ಯಾಟ್. ಮೇಡಮ್, ಈಗ ಪ್ರತಾಪ್ ಅವ್ರಿಗೆ ಒಂದು ಫುಡ್ ಪಾಯ್ಸನ್ ಆಗಿತ್ತು, ಏನೋ ಸೂಸೈಡ್ ಮಾಡ್ಕೊಂಡ್ರು ಅಂತ ರೂಮರ್ಸ್ ಕೂಡ ಹರಿದಾಡ್ತಾ ಇತ್ತು. ಸೊ ಯಾಕೀಗ ಅವರು ಊಟವನ್ನು ಬಿಟ್ಟರು ಅಂತ ಯಾವ ರೀತಿ ಇರ್ತಾಯಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅವರು? ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಮೇ ಬಿ ನಾನು ಅಷ್ಟೇ ತುಂಬ ಸಣ್ಣ ಆಗಿಬಿಟ್ಟಿದೆ ಮನೆ ಒಳಗಡೆ. ಲೈಕ್ ಊಟದ್ದು ಒಂದು ಅಸ್ತವ್ಯಸ್ತ ಆಗೇ ಆಗುತ್ತೆ. ಸೊ ಒಂದೊಂದು ಸತಿ ಲೈಕ್ ಅಡುಗೆ ಪ್ರೋಟೀನ್ ಸಿಗಲ್ಲ ಬಾಡಿಗೆ. ಸೊ ಆ ಟೈಮಲ್ಲಿ ಸುಸ್ತಾಗೇ ಆಗುತ್ತೆ. ಅವಾಗ ಬೇಜಾರಾಯಿತು, ಲೈಕ್ ಊಟದ ವಿಚಾರವಾಗಿ ಲೈಕ್ ಸುಸ್ತಾಗಿದ್ದಾರೆ, ಬಿದ್ದಿದ್ದಾರೆ ಅನ್ನೋದು. ಮತ್ತು ಅದಾದಮೇಲೆ ಏನೇನೋ ರೂಮರ್ಸ್ ಕ್ರಿಯೇಟ್ ಆಗಿತ್ತು. ಸೊ ಅದಲ್ಲ ಅಂದಾಗ ಇನ್ನೂ ಒಂದು ಸ್ವಲ್ಪ ಖುಷಿ ಆಯಿತು. ಓಕೆ, ಬರೀ ಅದು ಫುಡ್ಡಿಂದ ಆಗಿರೋದು ಅನ್ನೋದು. ಹಾಗಾಗಿ ಅಲ್ಲಿ ಊಟದ ಪ್ರಾಬ್ಲಮ್ ಇದ್ದೇ ಇದೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹಾಗಾಗಿ ಲೈಕ್ ಏನೂ ಆಗಿಲ್ಲ ಅನ್ನೋದೊಂದು ಖುಷಿ. ಮೇಡಮ್, ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನಿಮಗೆ? ನನಗೆ ಈ ಸತಿ ಹೆಣ್ಮಕ್ಳೇ ವಿನ್ ಆಗ್ತಾರೆ ಅನ್ನೋದು ನನಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ. ಹಾಗಾಗಿ ಸಂಗೀತ ಗೆದ್ದರೆ ಖುಷಿಯಾಗುತ್ತೆ. ಮತ್ತು ಪ್ರತಾಪು ಅಷ್ಟೇ, ಪ್ರತಾಪು ಚೆನ್ನಾಗಿ ಆಡಿದ್ದಾನೆ. ಅವ್ನು ಸ್ಟ್ಯಾಂಡ್ ಏನಿದೆ ಅಂತ ತೊಗೊಂಡಿದ್ದಾನೆ. ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೂ ಅವನದೇ ಆದಂಥ ರೀತಿಲಿ ಯಾವುದೇ ಮಾತು ಹೇಳಬೇಕಾದ್ರೂ ಕ್ಲಿಯರಾಗಿರ್ತಿತ್ತು. ಸೊ ನಾನು ಒಳಗಡೆ ಅವನ ಜೊತೆಗಿದ್ದಾಗ ಚೆನ್ನಾಗಿ ಆಟ ಆಡಿದ್ದಾರೆ. ಅವನು ತುಂಬ ಸ್ಟ್ರಾಂಗಾಗಿ ಅವ್ನು ಸ್ಟ್ಯಾಂಡ್ ತೊಗೊಂಡು ಅವ್ನ ವ್ಯಕ್ತಿತ್ವ ಹೊರಗಡೆ ಬಂದಿದೆ. ಸೊ ಹಾಗಾಗಿ ಇಬ್ಬರಲ್ಲಿ ಯಾರಾದರೂ ನಂಗೆ ಖುಷಿ. ಥ್ಯಾಂಕ್ ಯು.